ಬೇರೆಗೆ ನಿಮಗೆ ಎಷ್ಟೆಲ್ಲ ಕೆಲಸ ಬರುತ್ತೆ ಅಂತ ನನಗೆ ಕ್ವಶನ್. ಎಲ್ಲ ಕೆಲಸ ಇವರೇ ಮಾಡ್ತಿದ್ದಾರೆ. ಒಲೆ ಹೊಟ್ಟೆ ಆಗಿದೆ. ಮೆಟಲ್ ಪೇಸ್ಟ್ ತಂದು ಹಾಕಿದ್ರು, ಅದು ವರ್ಕ್ ಆಗಿಲ್ಲ. ನಮ್ದು ಅಡಿಕೆ ಕೊಯ್ಲು ತೋರಿಸಿ ದೃಷ್ಟಿ ಆಗ್ಬಿಡ್ತಾರೆ. ನಾನು ಇದನ್ನು ತೋರಿಸೋಳೆ. ಪ್ರದೀಪ್ ಹೆಬ್ಬಾರ್ ಬಾಳೆಕನ್ ಬ್ರಾಕೆಟಲ್ಲಿ ಗಡಿಬಿಡಿ ಭಟ್ರು ಅಂತ. ಈಗಲೂ ಯಾವ ಥರ ಮೋಡ ಕಟ್ಟಿದೆ, ಎಷ್ಟು ನೀರು ನಿಂತಿರುತ್ತೆ ನೋಡಿ. ಮುಚ್ಚಿದ್ರು ಅದು ಹೇಗೆ ನೀರಾಗುತ್ತೆ. ತಗೊಂಡು ಬಂದರು ರಿಪೇರಿಗೆ. ನಿಮಗೆ ಎಷ್ಟೆಲ್ಲ ಕೆಲಸ ಬರುತ್ತೆ ಅಂತ ನನಗೆ ಕ್ವಶನ್. ನಿಮ್ಮ ಕಡೆ ಯಾರು ಅಲ್ವಾ ಈ ಥರ ಕೆಲಸ ಮಾಡೋಕ್ಕೆ? ತಡೀರಿ, ಎಲ್ಲದೂ ನೀವೇ ಮಾಡ್ತೀರಲ್ಲ. ಎಲೆಕ್ಟ್ರಿಷಿಯನ್ನು ಮತ್ತಿನ್ನೆಂತ ಪ್ಲಂಬರು ಎಲ್ಲ ಥರನೂ ಮಾಡಿದ್ದಾರೆ ಇವರು. ತಡೀರಿ, ವಾಷಿಂಗ್ ಮಷೀನಿಗೆ ಪೈಪ್ಲೈನ್ ಮಾಡಿದ್ದು ನೀವೇ ಅಲ್ಲ? ಈಗ ಸರಿ ಹೇಳ್ಬಿಡ್ತೀನಿ. ಎಂತಾಗಿದೆ, ಒಲೆ ಮಲೆನಾಡು ಭಾಷೆ, ನಿಮ್ಮ ಭಾಷೆಯಲ್ಲ ಒಲೆ ಹೊಟ್ಟೆ ಆಗಿದೆ. ಅದನ್ನ ರಿಪೇರಿ ಮಾಡ್ತಾ ಇದ್ದಾರೆ, ವೆಲ್ಡ್ ಮಾಡ್ತಿದ್ದಾರೆ. ತಡೀರಿ ಒಂದೇ ಒಂದು ನಿಮಿಷ. ಇದಕ್ಕೇನೋ ತಂದು ಹಾಕಿದ್ರೆ, ಎಂತ ಹಾಕಿದ್ರೆ ಹೇಳಿ? ಮೆಟಲ್ ಪೇಸ್ಟ್ ತಂದು ಹಾಕಿದ್ರು, ಅದು ವರ್ಕ್ ಆಗಿಲ್ಲ. ಸೊ ಈಗ ವೆಲ್ಡಿಂಗ್ ಮಿಷಿನ್ ತಂದು ವೆಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಅದು ವರ್ಕ್ ಆಗುತ್ತಾ ನೋಡಬೇಕು. ಓಕೆ ಮಾಡಿ. ಹಲೋ, ನಮಸ್ತೆ, ನಾನು ಅಶ್ವಿನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ಇಷ್ಟು ತನಕ ನೀವು ನೋಡಿದಾಗೆ ನಮ್ಮ ಮನೆಯಲ್ಲಿ ಅಡಿಕೆ ಬೇಯಿಸುವಂತಹ ಹಂಡೆ ತೂತ ಆಗಿದೆ. ಆ್ಯಂಡ್ ಇಲ್ಲಿ ಪ್ರದೀಪೇ ಇದನ್ನು ರಿಪೇರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಇದು ಸಕ್ಸಸ್ ಆಯ್ತಾ ಅಥವಾ ಪ್ರಾಬ್ಲಮ್ ಇನ್ನೂ ಹೆಚ್ಚಾಯ್ತಾ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಹೋಲ್ ಆಗಿದೆ ಅಂತ. ಇದೇ ಒಂದು ಜಾಗ ಎಷ್ಟು ಸಣ್ಣ ಇದೆ, ಬಟ್ ಇದರಿಂದ ಚೊಗ್ರು ತುಂಬಾ ಲೀಕ್ ಆಗ್ತಾ ಇತ್ತು, ಬೆಂಕಿ ಕೂಡ ಕೆಟ್ಟೋಗ್ತಾ ಇತ್ತು. ಸೊ ಹೋಲಾದ ತಕ್ಷಣ ಫಸ್ಟ್ ಮಾಡಿದ್ದೆವರು ಮೆಟಲ್ ಪೇಸ್ಟ್ ತಂದು ಹಾಕಿದ್ದು, ಬಟ್ ಅದು ಏನೂ ವರ್ಕ್ ಆಗಲಿಲ್ಲ. ಓಯ್, ಮೆಟಲ್ ಪೇಸ್ಟ್ ತೆಗಿತಿರೋದು, ನೆನ್ನೆ ಹಚ್ಚಿರೋ ಮೆಟಲ್ ಪೇಸ್ಟನ್ನು ತೆಗಿತಿರೋದು ಅಲ್ಲ. ಒಂದು ಕ್ಲಾರಿಫಿಕೇಶನ್ ಬೇಕೀಗ. ಎಲ್ಲ ಕೆಲಸ ಇವರೇ ಮಾಡ್ತಿದ್ದಾರೆ, ದುಡ್ಡು ಉಳಿಸಿದ್ದಾರೆ ಅಂತ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಹೇಳ್ದಾಗ ಬರೋದಿಲ್ಲ, ಟೈಮಿಗೆ ಸರಿಯಾಗಿ ಬರೋದಿಲ್ಲ. ಯಾರು ಎಷ್ಟು ಸರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ, ಮಾಡಿಕೊಡಲ್ಲ. ಸೊ ಪ್ರದೀಪೇ ಮಾಡಿಬಿಡ್ತಾರೆ. ಎಲ್ಲ ಕಲ್ತಿದ್ದಾರೆ ಕೂಡ, ನಾಟ್ ಬ್ಯಾಡ್. ಹೇಳ್ತಾ ಮಾಡಿರಿ, ನಮಗೂ ಗೊತ್ತಾಗುತ್ತೆ ಸ್ವಲ್ಪ ಏನಕ್ಕೆ ಹಿಂಗೆ ಆಗ್ಬಿಡ್ತು. ನಮ್ದು ಅಡಿಕೆ ಕೊಯ್ಲು ತೋರಿಸಿ ದೃಷ್ಟಿ ಆಗ್ಬಿಡ್ತಾರೆ. ಮಾಮೂಲಿ ನೋಡ್ತಿರೋರು ಅದಲ್ಲ, ಯಾರು ನೋಡಿನೂ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ, ನೀವು ನೋಡ್ಕೊಂಡು ತಾನೇ ಮಾಡಿ. ನಾನು ಇದನ್ನು ತೋರಿಸೋಳೆ. ವೆರಿ ಫನ್ನಿ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ರೀತಿ ವೆಲ್ಡಿಂಗ್ ಕೆಲಸಕ್ಕೆ ಕೈ ಹಾಕಿದ್ದು, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ರು. ಆ್ಯಂಡ್ ಆಲ್ಸೋ ಸ್ವಲ್ಪ ಗಡಿಬಿಡಿ ಜಾಸ್ತಿ, ಒಂದೊಂದ್ಸರಿ ಈ ಥರ ಎಡ್ವರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಈಗ ತೋರಿಸ್ತಿದ್ದೇನಲ್ಲ, ಇಷ್ಟು ದೊಡ್ಡ ಪ್ಲಗ್ಗಿಗೆ ಪ್ಲಗ್ ಬೋರ್ಡ್ ಆಗಲ್ಲ ಅಂದ್ಕೊಂಡು ಅವರು ತೋಟಕ್ಕೆ ನೀರು ಹೊಡಿಯೋಂಥ ಮೋಟ್ರದ್ದು ದೊಡ್ಡ ವಯರ್ ತೊಗೊಂಬಂದು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಇಲ್ಲಿ ನೋಡಿದ್ರೆ ಈ ಸಣ್ಣ ಪ್ಲಗ್ಗು ದೊಡ್ಡ ಪ್ಲಗ್ಗಿಗೆ ಅಟ್ಯಾಚ್ಡ್ ಆಗಿತ್ತು. ಅದನ್ನು ಬಿಡಿಸ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತು, ಬಟ್ ಅವರು ಅದನ್ನು ಅಬ್ಸರ್ವೇ ಮಾಡಲಿಲ್ಲ. ಸೊ ಒಂದು ಹಾಫ್ ಆನ್ ಅವರೇ ವೇಸ್ಟ್ ಮಾಡ್ಕೊಂಡ್ಬಿಟ್ರು. ವೆಲ್ಡರ್ ಇದಕ್ಕೇನು ಹೇಳ್ತಾರೆ, ವೆಲ್ಡಿಂಗ್ ಮಾಡೋರನ್ನ ಬೇಕಾದಲ್ಲಿ ಸಂಪರ್ಕಿಸಿ. ಪ್ರದೀಪ್ ಹೆಬ್ಬಾರ್ ಬಾಳೆಕನ್ ಬ್ರಾಕೆಟಲ್ಲಿ ಗಡಿಬಿಡಿ ಭಟ್ರು ಅಂತ. ನಾನು ಹಾಕೋಳೆ ಗಡಿಬಿಡಿ ಭಟ್ರು. ಗಡಿಬಿಡಿ ಹೆಚ್ಚಾಗಿ ಪ್ಲಗ್ಗೇ ನೋಡ್ಕೊಂಡಿಲ್ಲ. ವಾಟ್ ಇಸ್ ದಿಸ್? ಅದರೊಳಗೆ ಕೂತ್ಬಿಟ್ಟಿದ್ದಾರೆ ರೀ. ನೀವು ಕೂತಿರೋದ್ರಿಂದ ಹಂಡೆ ಹೊಟ್ಟೆ ಆಗಲ್ಲ. ವೆಲ್ಡಿಂಗ್ ಅಂದರೆ ಅದು ಆ ಕಡ್ಡಿಯದು ಮೆಲ್ಟಾಗಿ ಹೋಲು ಫಿಲ್ ಮಾಡೋದು. ಓಕೆ, ಹೊಟ್ಟೆ ಮುಚ್ಚೋದು ನಿಮ್ಮ ಭಾಷೆ. ನೋಡೋದಕ್ಕೆ ಸುಸುರು ಬತ್ತಿ ಕಡ್ಡಿ ಥರ ಇದೆ. ಇದೇ ಮೆಲ್ಟಾಗಿ ವೆಲ್ಡ್ ಆಗೋದು ಅಲ್ವಾ? ಫೈನಲಿ ಕಂಪ್ಲೀಟ್ ಆಯಿತು. ವೆಲ್ಡ್ ಮಾಡೋರೇ ಬಂದಿದ್ರೆ ಎಷ್ಟು ನಿಮಿಷದ ಕೆಲಸ ರೀ ಇದು? ಅರ್ಧ ಗಂಟೆ ಕೆಲಸ. ಪಾಪ ಪ್ರದೀಪಿಗೆ 1 ಅವರ್ ಬೇಕಾಯಿತು. ಎಷ್ಟು ಮಟ್ಟಿಗೆ ವೆಲ್ಡ್ ಆಗಿದೆ ಅಂತ ತೋರಿಸ್ತೀನಿ. ಗೆರ್ಚಿಟ್ಟಿದ್ದಾರೆ. ಸದ್ಯಕ್ಕೆ ಅಲ್ಲಿ ಉದ್ದ ಥರ ಕಾಣಿಸ್ತಿದೆಯಲ್ಲ, ಅದು ಚೊಗರು ಇಳಿದು ಗಟ್ಟಿಯಾಗಿದ್ದು. ಎಸ್, ಮತ್ತೆ ಲೀಕೇಜ್ ಸ್ಟಾರ್ಟ್ ಆಯಿತು. 1 ಅವರ್ ವೇಸ್ಟ್ ಮಾಡಿ ವೆಲ್ಡ್ ಮಾಡಿದ್ರು, ಯೂಸಿಗೆ ಬರಲಿಲ್ಲ. ಸೊ ಒಂದು ಅಂಡೆ ಬೇಯಿಸಿದ್ರು, ಮತ್ತೆ ಚೊಗರು ತುಂಬ ಲೀಕ್ ಆಗ್ತಿದೆ ಅಂತ ಸ್ಟಾಪ್ ಮಾಡಿಬಿಟ್ರು. ಮತ್ತು ನೆಕ್ಸ್ಟ್ ಡೇ ಕೂಡ ಬೇಯಿಸಲಿಲ್ಲ. ಹೀಗೆ 2-3 ದಿವಸ ಕಳೆದ್ಮೇಲೆ ಅಂತೂ ಫೈನಲಿ ಒಬ್ಬರು ವೆಲ್ಡ್ ಮಾಡೋರು ಸಿಕ್ಕಿದ್ರು.
ಆ್ಯಂಡ್ ಅವ್ರಿಗೆ ಬಂದವರಿಗೆ ಏನು ಈಸಿ ಆಯಿತು ಅಂತ ಅನ್ಕೋಬೇಡಿ. ಪ್ರದೀಪ್ ಯಾವ ರೇಂಜಿಗೆ ಹಾಕಿಟ್ಟಿದ್ರು ಅಂದರೆ ನಗಲೆ ತೋರಿಸೋದ್ನಲ್ಲ ಸುಸುರು ಬತ್ತಿ ಥರ ಇತ್ತಲ್ಲ, ಆ ವೆಲ್ಡಿಂಗ್ ಕಡ್ಡಿನ 9 ಯೂಸ್ ಮಾಡಿದರು. ಸೊ ಅದು ಲೇಪ ಥರ ಮೆತ್ಕೊಂಡಿತ್ತು, ಅದನ್ನೆಲ್ಲ ಕಿತ್ತು ಪಾಲಿಶ್ ಥರ ಮಾಡಿ ನೆಕ್ಸ್ಟ್ ವೆಲ್ಡಿಂಗ್ ಮಾಡಿದ್ರು. ಸೊ ಅವರಿಗೂ ಸ್ವಲ್ಪ ಕಷ್ಟ ಆಯಿತು. ನೋಡಿ ಹಂಗೆ ನೀರು ಹಾಕಿದಾಗ ಇಲ್ಲಿ ಲೀಕ್ ಆಗ್ತಾ ಇತ್ತು, ಒಂದು ತೊಟ್ಟು ಇಳಿತಾ ಇಲ್ಲ, ಹಂಗೆ ಬುಳ್ ಅಂತ ಇಳಿತಿತ್ತು. ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬೇಕು ಅವ್ರವರೇ ಮಾಡಬೇಕು. ಆದರೂ ನಾಟ್ ಬ್ಯಾಡ್, ಪ್ಲಂಬರು ಎಲೆಕ್ಟ್ರಿಷಿಯನ್ ಆಯಿತು, ಇದಾಗಲಿಲ್ಲ ಅಷ್ಟೇ. ಆ್ಯಂಡ್ ಫೈನಲಿ ನಮ್ಮನೆ ಅಡಿಕೆ ಹಂಡೆ ಸರಿ ಆಯಿತು. ಪ್ರದೀಪು ಸ್ವಲ್ಪ ನಿರಾಳ ಆದರು ಅಂತ ಅನ್ನೋಷ್ಟೊತ್ತಿಗೆ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಯಿತು. ಅದೇನೋ ಹೇಳ್ತಾರಲ್ಲ, ಸಮಸ್ಯೆಗಳು ಬರೋಕ್ಕೆ ಹಿಡಿದ್ರೆ ಒಂದ್ರ ಮೇಲೊಂದು ಬರುತ್ತೆ ಅಂತ. ಅದಂತೂ ಖಂಡಿತ ಸತ್ಯ. ಆ್ಯಂಡ್ ಬರೀ ಇದು ಪ್ರದೀಪಿಗಷ್ಟೇ ಸೀಮಿತ ಅಲ್ಲ, ಈ ಟೈಮಲ್ಲಿ ಯಾರ್ಯಾರು ಅಡಿಕೆ ಬೆಳೆಗಾರರಿದ್ದಾರೋ ಅವರೆಲ್ಲ ಎದುರಿಸುವಂತಹ ಒಂದು ಸಮಸ್ಯೆ ಇದು. ಎಸ್, ಅಡಿಕೆ ಕೊಯ್ಲ್ ಟೈಮಲ್ಲಿ ಮಳೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಅಡಿಕೆಗೆ ಮುಚ್ಚಿರುವಂತಹ ದೊಡ್ಡ ಟಾರ್ಪಲ್ನ ಬಿಡಿಸ್ತಾ ಇದ್ದಾರೆ. ಎಸ್, ಇದೊಂದು ದೊಡ್ಡ ಹರಸಾಹಸನೇ ಸರಿ, ಒಬ್ರಿಬ್ರು ಕೈಲಿ ಆಗದೇ ಇಲ್ಲ. ಮಿನಿಮಮ್ ಅಂದರೆ 3 ಜನ ಬೇಕೇ ಬೇಕು ಈ ಟಾರ್ಪಲ್ನ ಬಿಡ್ಸೋಕ್ಕೆ ನಮ್ಮಲ್ಲಿ. ಆ್ಯಕ್ಚುಲಿ ನಮ್ಮ ಸೈಡ್ 1 ವಾರದಿಂದ ಮಳೆ ಬರ್ತಿದೆ, ಹಾಗಂತ ಕಂಟಿನ್ಯೂಸ್ ಮಳೆ ಅಲ್ಲ, ಬಿಟ್ಟು ಮಳೆ, ಮೋಡ ಕಟ್ಟಿದ ವಾತಾವರಣ, ಬಿಸಿಲು ಸರಿಯಾಗಿ ಬರ್ತಿಲ್ಲ. ಹೀಗಾಗಿ ನಮ್ಮಲ್ಲಿರುವಂತಹ ಅಡಿಕೆಗೆಲ್ಲ ಬೂಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈ 2 ದಿವಸದಿಂದ. ಈ ಥರ ಟೈಮಲ್ಲಿ ಮಳೆ ಬಂದುಬಿಟ್ರೆ ಅಡಿಕೆ ಬೆಳೆಗಾರರಿಗಂತೂ ಸಾಧಾರಣ ಕಷ್ಟ ಅಲ್ಲ. ಬಿಕಾಸ್ ಅಡಿಕೆ ಹಾಳಾಗುತ್ತೆ. ಆ್ಯಂಡ್ ಬೂಸ್ಟ್ ಬಂದಿದೆ ಅಂತ ಮತ್ತೆ ಅದನ್ನು ಚೊಗರಿಗೆ ಹಾಕೋದು, ತೆಗೆಯೋದು, ಈ ರೀತಿ ಕೆಲಸಗಳು ಜಾಸ್ತಿ. ಇದ್ರ ಮಧ್ಯೆ ಮನಸ್ಸಿಗೆ ನೆಮ್ಮದಿನೂ ಇರೋದಿಲ್ಲ. ಎಷ್ಟು ನೀರು ನಿಂತಿರುತ್ತೆ ನೋಡಿ, ಇದಿಷ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಇದ್ದಿದ್ದು ನೀರು. ಮುಚ್ಚಿದ್ರು ಅದು ಹೇಗೆ ನೀರಾಗುತ್ತೆ. ಈಗಲೂ ಯಾವ ಥರ ಮೋಡ ಕಟ್ಟಿದೆ, ಇವತ್ತಿಗೂ ಬಿಸಿಲು ಬರೋ ಡೌಟಾ ಅಂತ. ನಾನು ತೋರಿಸ್ದಂಗೆ ಆಕಾಶ ಯಾವ ರೀತಿ ಕಪ್ ಕಟ್ಕೊಂಡೋಗಿದೆ, ಮೋಡ ಹೆಚ್ಚಾಗಿ. ಈ ಥರ ಇದ್ದಾಗ ಅಡಿಕೆ ಹೇಗೆ ತಾನೇ ಒಣಗುತ್ತೆ, ಹೀಗೆ ಬೂಸ್ಟ್ ಬಂದುಬಿಡುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಅಡಿಕೆ ಹತ್ತಿ ಅಂಟ್ಕೊಂಡಂಗಿದೆ, ಬಟ್ ಅದು ಬೂಸ್ಟ್. ಆ್ಯಂಡ್ ಈ ರೀತಿ ಬೂಸ್ಟ್ ಬಂದಿದೆ ಅಥವಾ ಬಿಡಿಸೋಣ ಅಂದರೆ ನೆಲ ಕೂಡ ಆರಿರಲ್ಲ ಆ್ಯಂಡ್ ಬಿಸಿಲು ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಮುಚ್ಚಿಟ್ಟಿರೋದನ್ನು ಬಿಡಿಸಿ ಸಾಧಾರಣಕ್ಕೆ ಬಿಡಿಸಿಟ್ಟಿದ್ವಿ ಅಡಿಕೆನ. ಸೊ ಇದಿಷ್ಟು ನಮ್ಮ ಕಳಸ ಅಥವಾ ಮಲೆನಾಡು ಭಾಗದ ಅಡಿಕೆ ಬೆಳೆ